ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 174 ಡಿಸ್ಕಸ್ ಮಾಡೋಣ. ಈ ಸೆಕ್ಷನ್ ನಾನ್ ಕಾಗ್ನಿಜೇಬಲ್ ಕೇಸಸ್ಗಳಲ್ಲಿ ಹೇಗೆ ಇನ್ಫಾರ್ಮೇಷನನ್ನು ಪಡ್ಕೊಳ್ಬೇಕು ಮತ್ತು ಹೇಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದರ ಕುರಿತು ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಸೆಕ್ಷನ್ನ ಸಬ್ಸೆಕ್ಷನ್ 1ರ ಪ್ರಕಾರ ಯಾವಾಗ ಒಂದು ಪೊಲೀಸ್ ಸ್ಟೇಷನ್ನ ಇನ್ಚಾರ್ಜ್ ಆಫೀಸರ್ ನಾನ್ ಕಾಗ್ನಿಜೇಬಲ್ ಅಫೆನ್ಸಸ್ಗಳ ಕಮಿಷನ್ ಆಗಿದೆ, ನಾನ್ ಕಾಗ್ನಿಜೇಬಲ್ ಅಫೆನ್ಸ್ ಸಂಭವಿಸಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಅನ್ನ, ಅಂದರೆ ಆತನ ಜುರಿಸ್ಡಿಕ್ಷನ್ನಲ್ಲಿ ಬರುವಂತಹ, ಅಂದರೆ ಆ ಪೊಲೀಸ್ ಸ್ಟೇಷನ್ನ ಲಿಮಿಟ್ನಲ್ಲಿ ಬರುವಂತಹ ಇನ್ಫಾರ್ಮೇಷನ್ ಆತನಿಗೆ ದೊರೆತಾಗ ಆತ ಸ್ಟೇಟ್ ಗವರ್ನಮೆಂಟ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಬುಕ್ನಲ್ಲಿ ಆ ಇನ್ಫಾರ್ಮೇಷನ್ನ ಸಬ್ಸ್ಟ್ಯಾನ್ಸನ್ನು ಆತ ಎಂಟ್ರಿ ಮಾಡಬೇಕು. ಮತ್ತು ಕ್ಲಾಸ್ 1ರ ಪ್ರಕಾರ ಇನ್ಫಾರ್ಮೆಂಟನ್ನು ಮೆಜಿಸ್ಟ್ರೇಟ್ಗೆ ರೆಫರ್ ಮಾಡಬೇಕು. ಕ್ಲಾಸ್ 2ನ ಪ್ರಕಾರ ಈ ರೀತಿಯ ಕೇಸಸ್ಗಳು ಏನು ಡೈರಿ ರಿಪೋರ್ಟ್ನಲ್ಲಿ ಇರ್ತದೆ, ಅದನ್ನು 15 ದಿವಸಗಳಿಗೆ ಒಂದು ಸಲ, ಅಂದರೆ 15 ಡೇಸ್ಗೆ ಒಂದು ಸಲ, ಫೋರ್ಟ್ನೈಟ್ ಅಂದರೆ 14ನೇ ದಿವಸ ಅಂತೇಳಿ ಅರ್ಥ ಆಗುತ್ತೆ. ಆ ಒಂದು ರಿಪೋರ್ಟನ್ನು, ಎಲ್ಲ ಕೇಸಸ್ಗಳಿಗೆ ಸಂಬಂಧಪಟ್ಟಂಥ ರಿಪೋರ್ಟನ್ನು ಮೆಜಿಸ್ಟ್ರೇಟ್ ಅವರಿಗೆ ಫಾರ್ವರ್ಡ್ ಮಾಡಬೇಕು. ಸಬ್ಸೆಕ್ಷನ್ 2ರ ಪ್ರಕಾರ ಮೆಜಿಸ್ಟ್ರೇಟ್ ಅವರ ಆರ್ಡರ್ ಇರಲಾರ್ದೆ ಈ ನಾನ್ ಕಾಗ್ನಿಜೇಬಲ್ ಕೇಸಸ್ಗಳಲ್ಲಿ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಸಬ್ಸೆಕ್ಷನ್ 3ರ ಪ್ರಕಾರ ಒಂದು ವೇಳೆ ಮೆಜಿಸ್ಟ್ರೇಟ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರನ್ನು ಮಾಡಿದಾಗ ಆ ಆರ್ಡರನ್ನು ಪಡೆದುಕೊಂಡಂತಹ ಯಾವುದೇ ಪೊಲೀಸ್ ಆಫೀಸರ್ ಕಾಗ್ನಿಜೇಬಲ್ ಕೇಸಸ್ಗಳಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೋ ಆ ರೀತಿಯಲ್ಲೇ ಆ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು. ಸಬ್ಸೆಕ್ಷನ್ 4ರ ಪ್ರಕಾರ ಒಂದು ವೇಳೆ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಅಫೆನ್ಸಸ್ಗಳು ಇದ್ದರೆ, ಅದರಲ್ಲಿ ಒಂದು ಅಫೆನ್ಸ್ ಕಾಗ್ನಿಜೇಬಲ್ ಆಗಿದ್ದರೆ ಅದು ಎಂಟೈರ್ ಕೇಸ್ ಕಾಗ್ನಿಜೇಬಲ್ ಕೇಸ್ ಆಗಿ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅದರಲ್ಲಿ ಉಳಿದ ಒಂದು ಅಫೆನ್ಸಸ್ಗಳು ನಾನ್ ಕಾಗ್ನಿಜೇಬಲ್ ಆಗಿದ್ದರೂ ಕೂಡ ಯಾವುದೋ ಒಂದು ಅಫೆನ್ಸ್ ಕಾಗ್ನಿಜೇಬಲ್ ಆಗಿದ್ದರೆ ಎಂಟೈರ್ ಆ ಕೇಸನ್ನು ಕಾಗ್ನಿಜೇಬಲ್ ಕೇಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 174. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.